ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡರ್ ಅಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಸೈಟ್ ಕೊಡಿಸ್ತೀನಿ ಅಂತ 15 ಲಕ್ಷ ಪಡ್ಕೊಂಡು ಅದಾದ್ಮೇಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿ ಬರ್ತಾ ಇದೆ. ನೆಲಮಂಗಲದಲ್ಲಿ ಹಣ ಪಡೆದಿದ್ದ ರೌಡಿ ಶೀಟರ್ ಆವಾಜ್ ಹಾಕ್ತಿದ್ದಾನಂತೆ. ದುಡ್ಡು ವಾಪಸ್ ಕೇಳಿದ್ರೆ ಬೆತ್ತನಗೆರೆ ಶಂಕರನ ವಿರುದ್ಧ ಯತೀಶ್ ಅನ್ನೋರು ಆರೋಪ ಮಾಡ್ತಾ ಇದ್ದಾರೆ. ನೆಲಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಧಮ್ಕಿ ಕೇಸ್ ಇದು. ಯತೀಶ್ ಬಳಿ ಸೈಟ್ ಕೊಡಿಸ್ತೀನಿ ಅಂತ ಈ ಬೆತ್ತನಗೆರೆ ಶಂಕರ 15 ಲಕ್ಷ ರೂಪಾಯಿ ಇಸ್ಕೊಂಡಿರೋದು. ಆಮೇಲೆ ಸೈಟು ಇಲ್ಲ, ಹಣನೂ ಇಲ್ಲ. 15 ಲಕ್ಷ ರೂಪಾಯಿ ಹಣ ಪಡೆದಿದ್ದಂತೆ ಬೆತ್ತನಗೆರೆ ಶಂಕರ. 1 ವರ್ಷದ ಹಿಂದೆ ಹಣ ಪಡೆದು ಇನ್ನೂ ಸೈಟ್ ಕೊಟ್ಟಿಲ್ಲ. ತಕರಾರಿರುವಂತಹ ಸೈಟ್ ಕೊಡಿಸಿ ಟೋಪಿ ಹಾಕೋದಕ್ಕೂ ಯತ್ನಿಸಿದ್ದಂತೆ. ಇದರಿಂದ ಯತೀಶ್ ಎಚ್ಚೆತ್ಕೊಂಡಿದ್ದಾರೆ. ಅಯ್ಯೋ ಬೇಡಪ್ಪ, ನನ್ನ ಹಣ ವಾಪಸ್ ಕೊಟ್ಬಿಡು ಅಂತ ಕೇಳಿದ್ದಾರೆ. ಆದ್ರೆ ಇದಕ್ಕೆ ಧಮ್ಕಿ ಹಾಕಿದ್ದಾನೆ ಅನ್ನೋದು ಆರೋಪ. ನೋಡಪ್ಪ, ನಾ ಮನೆ ದೇವರನ್ನ ರಾಮದೇವ್ರ ಎದುರುಗಡೆ ಕೊಡ್ಬೇಕು ಅಂತ ಕೊಡ್ತಾ ಇದೀನಿ. ಏನ್ ತೆಗಿ, ಎಲ್ಲ ತೆಗಿ ತೆಗಿ, ದುಡ್ಡು ಇಡು. ಅವೆಲ್ಲ ನ್ಯಾಯ ತೆಗುತ್ತೋ ಇಟ್ಕೊಳಮ್ಮಲ್ಲಿ ಇಟ್ಕೊಳ. ನೋಡಪ್ಪ, ನಾನು ಕಷ್ಟಪಟ್ಟು ಮನೆ ಮನೆ ಪರಮಾತ್ಮ ಇದಯ್ಯೋ ನೋಡ್ಕಿಡಿ ಯಾರಿಗೂ ತೋರ್ಸಲ್ಲ. ಇರೋದು ಇದು 3 ಕಟ್ಟು ಆಯ್ತು. ಒಂದು 4 ಆಯ್ತು. 5 ನೋಡಪ್ಪ, ಮೋಸ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ರಾಮನ್ ಪಾದದಾಣೆ ವಿಡಿಯೋ ಎಲ್ಲಾನು ಹೋಯ್ತು ಅಷ್ಟೇ. ಎಷ್ಟೇ 15 ಲಕ್ಷ ಐತಿ ಏನ್ಸ್ಕೊಂಬ. ಖಬರಿಲ್ಲ ಏನ್ ಕರೆಕ್ಟಾಗಿ ಏನ್ ಲೆಕ್ಕ ತಗೋ ನೋಡು. ಕರೆಕ್ಟಾಗಿ ಸೋಮವಾರ 2.5 5 7 10 ಒಂದ್ ನೋಟು ಕಮ್ಮಿ ಇಲ್ಲ ಬಿಡ. ತರ ಕಸ್ಟಮರ್ ಅದ ನಾನು ಆತರ ಕೊಡೋದು ಇಲ್ಲ. ನನಗೆ ವ್ಯವಹಾರ ಆಗ್ಬಿಡ್ಲ. ನೀನ್ ಯಾವ ಮಾನ್ಸ ಕೊಟ್ಟವ ಹಂಗ ವ್ಯವಹಾರ ಆಗಿ ನಮ್ದು 2 ಲಕ್ಷ ಸೇರೋದಲ್ಲಿ. ಆಮೇಲೆ ಈ ಹುಡುಗನ ಲಾಸ್ಟ್ಗೆ ಕೈ ಬಿಡ್ಬೇಡ. ದೇವಸ್ಥಾನ ಹಿಡಿತೀನಿ 2 ಕೋಟಿ ದೇವಸ್ಥಾನಕ್ಕೆ ವ್ಯವಹಾರ ಆದ್ಮೇಲೆ ಹುಡುಗರ್ಗೆ ಏನೋ ಕೊಡ ಖರ್ಚಿಗೆ. ಆಯ್ತು ಬಿಡ, ಏನೋ ಮಾಡ್ತೀನಿ. ಇವ್ರಿಬ್ರು ಕಷ್ಟ. ಆಯ್ತು. ಆಮೇಲೆ ಸೋಮವಾರ ಅಲ್ಲ, ಸೋಮವಾರ ಸೈಟ್ ಬೇಕು ಬೇಡವಾ? ಅಗ್ರಿಮೆಂಟ್ ಕೊಡು. ಸೈಟ್ ಬಿಡಲೇ. ಆಯ್ತು, ಸೈಟ್ ಬೇಕು ಬೇಡವಾ? 6 ತಿಂಗಳು ಅಷ್ಟೇ ಟೈಮು. ಆಯ್ತು ಬಿಡು. ಆಯ್ತು, 6 ತಿಂಗಳ ಮೇಲೆ ಹೋದ್ರೆ SCB ಕಂಪ್ಲೇಂಟ್ ಕೊಡ್ತೀನಿ. ಸೊ ಆ ದೃಶ್ಯ ನೋಡ್ತಾ ಇದ್ರಿ ಅಂದ್ರೆ ಯತೀಶ್ 15 ಲಕ್ಷ ಹಣ ಕೊಡ್ಬೇಕಾದ್ರೆ ಮಾಡ್ಕೊಂಡಿರೋ ವಿಡಿಯೋ ಅದು. ಅಲ್ಲಿ ತಮಾಷೆಗೆ ವಿಡಿಯೋ ಮಾಡ್ದಂಗೆ ಇದೆ ಅದು. ಬಟ್ ಅದು ಸಾಕ್ಷಿ ತರ ಇರ್ಲಿ ಅಂತ ಮಾಡ್ಕೊಂಡ್ರೋ, ತಮಾಷೆಗೆ ಸುಮ್ಮನೆ ಮಾಡಿದ್ರು. ದುಡ್ಡು ಕೊಟ್ಟಿದ್ದೀನಿ ಅಂತ, ದುಡ್ಡು ಕೊಟ್ಟಿರೋದು, ದುಡ್ಡು ಎಣಿಸಿ ಇಟ್ಕೊಂಡಿರೋದು ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ. ಆದ್ರೆ ಅದಾದ್ಮೇಲೆ ಸೈಟು ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. ಆ FIR ಕಾಪಿ ಕೂಡ ಮತ್ತೊಂದು ಕಡೆ ನೀವು ಗಮನಿಸ್ತಾ ಇದ್ದೀರಾ. ಬೆತ್ತನಗೆರೆ ಶಂಕರ ಅಂತ ಈತ ಹಣನು ಕೊಡದೆ ಸೈಟು ಕೊಡಿಸದೆ ಸತಾಯಿಸ್ತಾ ಇದ್ದಾನೆ ಅನ್ನೋ ಆರೋಪ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಈಗ ಹಣನೂ ಇಲ್ಲ, ಸೈಟು ಇಲ್ಲ. ಈಗ ನಾವು ಗಮನಿಸಿದಂತ ವಿಡಿಯೋ ಅದು ದುಡ್ಡು ಕೊಡೋ ಸಂದರ್ಭದ ಹೀಗಾಗ್ಬೋದು ಅಂತಾನೆ ದುಡ್ಡು ಮಾಡ್ಕೊಂಡಿದ್ದ, ಅಂದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ರ ದುಡ್ಡು ಕೊಡೋ ಟೈಮಲ್ಲಿ ಯತೀಶ್? ವಿಜಯ್, ಸದ್ಯ ವಿಡಿಯೋ ಡಿಸ್ಪ್ಲೇ ಆಗ್ತಾ ಇದೆ. ಅದು ಕಳೆದ ವರ್ಷ 2024ರ ಜೂನ್ ನಲ್ಲಿ ಬೆಂಗಳೂರಿನ ನೆಲಮಂಗಲದ ಹತ್ರ ಬರುವಂತ ದಾಸನಪುರ ಬೆಟ್ಟಳ್ಳಿಯ ಒಂದು ತೋಟದ ಮನೆಯಲ್ಲಿ ಮಾಡ್ಕೊಂಡಿರುವಂತ ವಿಡಿಯೋ. ಅಲ್ಲಿ ಬೆತ್ತನಗೆರೆ ಶಂಕರೇಗೌಡ ಅಲಿಯಾಸ್ ರೌಡಿ ಶೀಟರ್ ಬೆತ್ತನಗೆರೆ ಶಂಕರ ತನ್ನ ಡ್ರೈವರ್ ಪಿಂಟು ಜೊತೆಯಲ್ಲಿ ಕಾರ್ನಲ್ಲಿ ಬಂದಿರ್ತಾನೆ. ಕಾರ್ನಲ್ಲಿ ಬಂದಂತ ಪಿಂಟು ಜೊತೆಲಿ ಬಂದಿದ್ದಂತ ರೌಡಿ ಶೀಟರ್ ಏನಿರ್ತಾನೆ, ಈತನಿಗೆ ಸುಮಾರು 15 ಲಕ್ಷ ಹಣವನ್ನ ಕೊಡುವಂತ ಕೆಲಸವನ್ನ ದೂರುದಾರ ಯತೀಶ್ ಮಾಡಿರುವಂತದ್ದು. ಪ್ರಮುಖವಾಗಿ ಸೈಟ್ ಅನ್ನ ಕೊಡಿಸ್ತೀನಿ ಅಂತೇಳಿ ನನ್ನ ಬಳಿ ಹಣವನ್ನ ಪಡ್ಕೊಂಡಿದ್ದಾರೆ. 15 ಲಕ್ಷ ಹಣವನ್ನ ಪಡ್ಕೊಂಡು ಹಣವನ್ನ ಕೊಡುವಂತ ಸಂದರ್ಭದಲ್ಲಿ ಸ್ವತಃ ನಾನೇ ವಿಡಿಯೋವನ್ನ ಮಾಡ್ಕೊಂಡಿದ್ದೀನಿ ಅಂತೇಳಿ ದೂರುದಾರ ಯತೀಶ್ FIR ನಲ್ಲಿ ಉಲ್ಲೇಖವನ್ನು ಮಾಡಿದ್ರೆ, ಜೊತೆಗೆ ಸೈಟ್ ಅನ್ನ ಕೊಡಿಸ್ತೀನಿ ಅನ್ನೋ ಹೆಸರಿನಲ್ಲಿ ನನ್ನಿಂದ ಹಣವನ್ನ ಪಡ್ಕೊಂಡು ನನ್ನ ಕುಟುಂಬಸ್ಥರ ಒಡವೆಗಳನ್ನ ಮಾರಿ ಆತನಿಗೆ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡಿದೆ. 6 ತಿಂಗಳು ಟೈಮ್ ಅಂತ ಹೇಳಿದ್ರು. 6 ತಿಂಗಳಲ್ಲ, ವರ್ಷ ಆದ್ರೂ ಕೂಡ ಹಣವನ್ನ ಹಿಂದಿರಿಸಲಿಲ್ಲ. ಹೀಗಾಗಿ ಬೆಟ್ಟಳ್ಳಿ ಬಳಿಯ ಅವರ ಕುಟುಂಬಸ್ಥರ ಬಳಿ ಹೋಗಿ ಅವರ ಬಗ್ಗೆ ವಿಚಾರಿಸುವಂತ ಕೆಲಸವನ್ನು ಮಾಡಿದೆ. ಅಂದ್ರೆ ಹಣ ಕೊಟ್ಟಂತ ನಂತರದಲ್ಲಿ ನನಗೆ ಸೈಟು ಕೂಡ ಕೊಡಿಸಲಿಲ್ಲ, ಜೊತೆಗೆ ಪಡ್ಕೊಂಡಂತ 15 ಲಕ್ಷ ಹಣವನ್ನು ಕೂಡ ವಾಪಸ್ ಕೊಡಲಿಲ್ಲ. ಹೀಗಾಗಿ ಅವರ ಕುಟುಂಬಸ್ಥರನ್ನ ಯಾವಾಗ ದೂರುದಾರ ಯತೀಶ್ ಸಂಪರ್ಕವನ್ನ ಮಾಡ್ತಾರೆ, ಆಗ
ಬೆತ್ತನಗೆರೆ ಶಂಕರ ರಿಟರ್ನ್ ಆಗಿ ಆವಾಜ್ ಹಾಕುವಂಥದ್ದು, ಕೊಡುವಂತ ಹಣವನ್ನ ಕೊಡೋದಿಲ್ಲ. ಮನೆ ಬಳಿ ಹೋಗಿ ಏನಾದ್ರು ಹಣವನ್ನ ಕೇಳಿದ್ರೆ ಕಾರನ್ನ ಗುದ್ದಿಸಿ ನಿನ್ನ ಸಾಯಿಸ್ತೀನಿ ಅಂತೇಳಿ ಧಮಕಿ ಹಾಕ್ತಿದ್ದಾರೆ ಅಂತೇಳಿ ಸದ್ಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯತೀಶ್ ಅವರು ದೂರನ್ನು ಕೊಟ್ಟಿರುವಂತದ್ದು. ಸದ್ಯ ಆತ ಕೊಟ್ಟಂತ ದೂರಿನನ್ವಯವಾಗಿ ಎಫ್ಐಆರ್ ದಾಖಲು ಮಾಡ್ಕೊಂಡಂತ ಪೊಲೀಸರು ಬೆತ್ತನಗೆರೆ ಶಂಕರ್ನಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಲಿಕ್ಕೆ ಸದ್ಯ ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.